ಇದೇ ಸ್ವರ್ಗ ನಿಜ. ನಮ್ಮ ಗೈಡು ಬರ್ತಾದೀವೋ ಇಲ್ವೋ ಅಂತ ನೋಡ್ತಾವ್ರೆ. ಬನ್ನಿ ಹೋಗೋಣ. ನೀವು ಐಸ್ ನೋಡಿದ್ದೀರಾ, ಐಸ್ಬರ್ಗ್ ನೋಡಿರ್ತೀರಾ, ಆದರೆ 20 ಫ್ಲೋರು 30 ಫ್ಲೋರ್ ಬಿಲ್ಡಿಂಗು ದೊಡ್ಡ ಐಸ್ಬರ್ಗ್ ನೋಡಿದ್ದೀರಾ? 250 ಮೀಟ್ರು ಅಂದರೆ 1/4 ಕಿಲೋಮೀಟ್ರ್ ಉದ್ದ ಇದೆಯಂತೆ. ನಮಗೆ ಕಾಣಿಸ್ತದೆ ಕಣ ಹತ್ತಿರದಿಂದ ಚಿಕ್ಕದಾಗಿ 20-30 ಫ್ಲೋರ್ ಮೇಲಿದೆ ಅದು ಆ್ಯಕ್ಚುಲಿ. ಐಸ್ಬರ್ಗು ಕರಗಿ ಬ್ರೇಕ್ ಆಗಿ ಕೆಳಗೆ ಬೀಳ್ತಿದ್ರೆ ಅದ್ರ ಸೌಂಡ್ ಕೇಳೋದೇ ಒಂದು ಮಜಾ. ಎಷ್ಟು ನೀರು ಇದೆ ಗುರು ಅಂತ ಒಂದು ಅದ್ಭುತವಾದ ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಗೇಮ್ ಆಫ್ ಥ್ರಾನ್ಸ್ದು TV ಸೀರೀಸಲ್ಲಿ ಬಂದಂಗಿದೆ ನನಗೆ. ಓ ಮೈ ಗಾಡ್. ನಾವು ಬಂದಿರೋದು ಇವತ್ತು ಅರ್ಜೆಂಟೀನಾದ ಲಾಸ್ ಗ್ಲೇಷಿಯರ್ಸ್ನ ನೋಡೋಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀವಿ. ದೂರದಿಂದ ನೋಡ್ತಾ ಇದ್ದೀವಿ, ಹತ್ರ ಹೋಗಿ ಅದನ್ನು ಮುಟ್ತೀವಿ ಇವತ್ತು. ನೀವು ಎಕ್ಸೈಟ್ ಆಗಿದ್ದೀರಾ? ಬೆರಳುಗಿರಳೇನು ಮುರಿದೋಗಲ್ಲ ತಾನೆ. ಇಷ್ಟು ನೀಲಿ ಐಸ್ಬರ್ಗು ನಾನು ನೋಡಿಲ್ಲ ಗುರು. ನಡಿಚುನು ಬೆಳರಿಂದ ಕಲ್ಬಿಡ್ತಾವೆ. ನಾನು ತಂದಿರೋ ಕ್ಯಾಮ್ರಾ ಮೈಕು ಏನು ತಿರ್ಗಾ ಯೂಸ್ ಮಾಡೋಕ್ಕಾಗಲ್ಲ. ಮಣ್ಣೆಲ್ಲ ಬಿದ್ದು ಕ್ಯಾಮ್ರಾ ಲೆನ್ಸ್ ಗಿನ್ಸ್ ಎಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ನಾವು ಈ ವಿಡಿಯೋಲ್ಲಿ ಎಲ್ಲ ಕಮೆಂಟ್ಸ್ಗಳಿಗೂ ಒಂದು ಹಾರ್ಟ್ ಇಲ್ಲ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲರೂ ದೊಡ್ಡ ದೊಡ್ಡ ಜಾಕೆಟ್ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಬಂದವ್ರೆ. ನಾವು ಒಳಗಡೆ ಒಂದು 2-3 ಜಾಕೆಟ್ ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ಟೆಂಪ್ರೇಚರು ಒಂದು -1 -2ವರೆಗೂ ಹೋಗುತ್ತೋ ಅಷ್ಟೇ. ಆ್ಯಕ್ಚುಲಿ ಸಮ್ಮರ್ ಇಲ್ಲಿ ಅದಕ್ಕೋಸ್ಕರ ಆರಾಮಾಗಿ ಬರ್ತಾ ಇದ್ದೀವಿ. ನಾವು ಕೂಡ ಇದಂತ ನೋಡ್ಬಿಟ್ಟಿದ್ದೀವಿ. ಅಂದರೆ ಸ್ವಲ್ಪ ನಾವು ಕೂಡ ಒಳಗಡೆ ಪ್ಯಾಕ್ ಆಗಿದ್ದೀವಿ ಗುರು, ಚೆನ್ನಾಗೇ. ಆ ಬೋಟ್ ತೊಗೊಂಡು ನಾವು ಅಲ್ಲಿ ಒಳಗಡೆ ಹೋಗ್ಬಿಡ್ತೀವಿ. ಅಲ್ಲಿ ಒಳಗಡೆ ಹೋದರೆ ಒಂದು ಸ್ವರ್ಗನೇ ಓಪನ್ ಆಗುತ್ತೆ. ಬಾಲಿ, ಮಲೇಷ್ಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ? ಇದೇ ಆಗಸ್ಟ್ 24ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಫ್ಲೈಟ್ಸು, 3 ಟೈಮ್ಸ್ ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಡ್ಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಏನು ಗೊತ್ತಾ ಕಿರಣ್, ನೀನು ಎಷ್ಟೇ ಇದಾಗಿರು ಇಲ್ಲಿ ನೀನು ಒಬ್ಬೊಬ್ಬರೇ ಎಲ್ಲೂ ತಿರ್ಗಾಡಕ್ಕೆ ಆಗೋದಿಲ್ಲ. ಬಿಕಾಸ್ ಇದು ಬಂದು ನ್ಯಾಷನಲ್ ಪಾರ್ಕು. ಸೊ ಎಲ್ಲ ಫುಲ್ಲು ಪ್ರೊಟೆಕ್ಟ್ ಆಗಿರುತ್ತೆ. ಮತ್ತು ಇವರೇ ಆಪ್ರೇಟ್ ಮಾಡಬೇಕು, ಇವರೇ ಬೋಟಲ್ಲಿ ಕರ್ಕೊಂಡೋಗಿ ನಮ್ಮನ್ನೆಲ್ಲ ತೋರಿಸ್ಕೊಂಬರ್ಬೇಕು. ನಾನೇ ಸ್ವಂತವಾಗಿ ಹೋಗ್ತೀವಿ, ನೋ ಸೀನೇ ಇಲ್ಲ ಇವೆಲ್ಲ. ವೆರಿ ಪ್ರೊಟೆಕ್ಟೆಡ್ ನ್ಯಾಷನಲ್ ಪಾರ್ಕ್ ಇದು. ಸೊ ನೋಡಿ, ಈ ಥರ ದೊಡ್ಡ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವೆಂತಕ್ಕೆ ಚಿಕ್ಕ ಬೋಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬಿಕಾಸ್ ಯಾರನ್ನೂ ಅಲ್ಲಿ ಕೆಳಗಡೆ ಇಳಿದು ವಾಕಿಂಗ್ ಮಾಡೋಕ್ಕೆ ಬಿಡಲ್ಲ, ತುಂಬ ಕಷ್ಟ. ನಾವಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಆ ಗ್ಲೇಷಿಯರ್ಸ್ ಹತ್ರನೇ ವಾಕ್ ಮಾಡ್ತೀವಿ. ಇಲ್ಲ ನನಗೆ ವಾಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಏನು ಮಾಡ್ತಾರೆ ಗೊತ್ತಾ? ಸುಮ್ಮನೆ ಹೋಗ್ತಾರೆ, ನೋಡ್ಕೊಂಡು ಬಂದುಬಿಡ್ತಾರೆ. ಒಳ್ಳೆ ಟೂರಿಸ್ಟ್ ಥರ. ನಾವು ಟೂರಿಸ್ಟ್ ಥರ ಹೋಗ್ತಾರಲ್ಲಪ್ಪ, ನಾವು ತೋರಿಸ್ಬೇಕಲ್ಲ, ನಮ್ಮ ಜೊತೆಗೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಹೈಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಗ್ಲೇಷಿಯರ್ ಮೇಲಲ್ಲ, ಗ್ಲೇಷಿಯರ್ ಪಕ್ಕದಲ್ಲಿ. ಒಳ್ಳೆ ಗೇಮ್ ಆಫ್ ಥ್ರಾನ್ಸ್ದು TV ಸೀರೀಸಲ್ಲಿ ಬಂದಂಗಿದೆ ನನಗೆ. ಅಷ್ಟು ಹತ್ರ ಇದ್ದೀವಿ ನಾವು. ಎಷ್ಟು ದೊಡ್ಡದಿದೆ ಗೊತ್ತಾ ಅದು ಗ್ಲೇಷಿಯರ್ಸು. ನಮ್ಗೆ ಕಾಣಿಸ್ತಾ ಇದೆ ಅಷ್ಟೇ, ಅದು ಚಿಕ್ಕದಾಗಿ. ಯಾಕಂದರೆ ದೂರದಿಂದ ನೋಡ್ತಾ ಇದ್ದೀವಿ, ಹತ್ರನೇ ಹೋಗ್ತೀವಿ, ಆವಾಗ ಗೊತ್ತಾಗುತ್ತೆ ನಮಗಿದು ಎಷ್ಟು ದೊಡ್ಡದಿದೆ ಅಂತ. ಓ ಮೈ ಗಾಡ್. ಎಸ್ ಕಿರಣ, ರೆಡಿನಾ ಗ್ಲೇಷಿಯರ್ನ ಹತ್ರದಿಂದ ನೋಡೋಕ್ಕೆ? ತುಂಬ ಎಕ್ಸೈಟ್ ಆಗಿದ್ದೀವಿ. ಎಷ್ಟು ಚಳಿ ಆಗ್ತದೆ, ಎಷ್ಟು ಮಳೆ ಬರ್ತದೆ ನಿಮಗೆ ಐಡಿಯಾನೇ ಇಲ್ಲ, ಅಷ್ಟು ಬರ್ತಿದೆ. ಬಟ್ ಅದಕ್ಕಿಂತ ಜಾಸ್ತಿ ನಮ್ಮ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ನಮ್ಮ ಮೌಂಟನ್ ಗೈಡ್ ಬಂದಿದ್ದಾರೆ. ಸೊ ಮೌಂಟನ್ ಗೈಡ್ ಜೊತೆ ಸೇರಿಕೊಂಡು ನಾವೀಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿಯಾಗಿ ಹೋಗ್ತೀವಿ.
ನಾವಂತೂ ಗ್ಲೇಷಿಯರ್ಸ್ ಪಕ್ಕ ನಡ್ಕೊಂಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಎಷ್ಟು ಬ್ಲೂ ಅಂದರೆ ನನಗೆ ಮಾತಾಡಿ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಬ್ಲೂ ಆಗಿ ಕಾಣಿಸ್ತಾ ಇದೆ. ಈ ವೆದರ್ಗೋ, ಈ ಮಳೆಗೋ, ಈ ಗಾಳಿಗೋ ಗೊತ್ತಿಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಾವು ಏನಕ್ಕೆ ಇದನ್ನು ಚೂಸ್ ಮಾಡ್ಕೊಡ್ವಿ ಅಂದರೆ ನಾವು 4 ಸತಿ ಗ್ಲೇಷಿಯರ್ ಹೈಕಿಂಗ್ ಮಾಡಿದ್ದೀವಿ. ಆದರೆ ಗ್ಲೇಷಿಯರ್ ಅಕ್ಕಪಕ್ಕ ಹೆಂಗಿರ್ತಾ ನೋಡೇ ಇಲ್ಲ ನಮ್ಗೆ ಕೂಡ. ಬರೀ ಮೇಲ್ಗಡೆ ಮಾತ್ರ ನಡ್ಕೊಂಡು ಹೋಗ್ತಿದ್ವಿ, ಅಕ್ಕಪಕ್ಕ ಹಿಂಗೆ ಅದು ಬ್ಯೂಟಿನ ಚೆಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ. ಸೊ ಅದಕ್ಕೆ ಈ ಆಕ್ಟಿವಿಟಿ ಮಾಡ್ತಾ ಇರೋದು ಇವತ್ತು ನಾವು 25-30 ದಿನದಿಂದ ತಿರುಗಾಡ್ತಾ ಇದೀವಿ. ಜಾಕೆಟೇ ತರ್ದಿಲ್ಲ. ಆ್ಯಕ್ಚುಲಿ ಅದಕ್ಕೆ ಜಾಕೆಟ್ ಕೊಟ್ಟರು ಅವ್ರು ಹಾಕೊಳ್ಳೋಕ್ಕೆ. ಸೂಪರ್ ಅಪ್ಪ, ಆರಾಮಾಗಿ ಹಾಕೋತೀನಿ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಆ್ಯಕ್ಚುಲಿ ನಮ್ಮದು 2 ಗ್ರೂಪ್ ಆಯಿತಾ, ಒಂದು ಇಂಗ್ಲೀಷ್ ಸ್ಪೀಕಿಂಗ್, ಒಂದು ಸ್ಪ್ಯಾನಿಷ್ ಸ್ಪೀಕಿಂಗು. ಅವ್ರು ಹೇಳ್ತಾ ಇದ್ರು ತುಂಬ ಜಾವಿಯಲ್ ಆಗಿದ್ದಾರೆ ಗೈಡು. ಫಸ್ಟ್ ಅವ್ರನ್ನ ಬಿಟ್ಬೋಣ, ಅವಲಾಂಚಿ ಅಥವಾ ಪೂಮ ಗೀಮ ಬಂದರೆ ಅವ್ರನ್ನ ತಿನ್ಕೊಳ್ಳಿ, ಆಮೇಲೆ ನಿಮ್ಮದಿಗೆ ಆರಾಮಾಗಿ ಹೋಗ್ಬೋದು ಅಂತ. ಬನ್ನಿ, ಈ ಅದ್ಭುತವಾದ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ದ ಗ್ಲೇಷಿಯರ್ಸ್. ನಾವು ಈ ಗ್ಲೇಷಿಯರ್ ಏನು ನೋಡ್ತಾ ಇದ್ದೀವಲ್ಲ, ಇದು 400 ವರ್ಷದಿಂದ 600 ವರ್ಷದ ಹಳೇದಂತೆ. ಆಮೇಲೆ ಕೆಳಗಡೆ 250 ಮೀಟ್ರು ಅಂದರೆ 1/4 ಕಿಲೋಮೀಟ್ರ್ ಉದ್ದ ಇದೆಯಂತೆ. ಅದು ಈ ಸೈಡು. ಇನ್ನೊಂದು ಮುಂದೆ ಹೋದರೆ 1-1.5 ಕಿಲೋಮೀಟ್ರ್ ಕೆಳಗಡೆ ಇದೆಯಂತೆ ಐಸು. ಅಷ್ಟು ದೊಡ್ಡದು. ಆಮೇಲೆ ಅವ್ರು ಹೇಳ್ತಾ ಇದ್ರು, ನಾವೀಗ ಏನೋ ನೋಡ್ತೀವಲ್ಲ, ಐಸ್ ಚಂಕ್ಸ್ ಎಲ್ಲ ಬಿದ್ದು ದಾಡ್ತಾ ಇದೆಯಲ್ಲ ಅಲ್ಲೆಲ್ಲ, ಅದು ಬೀಳೋದು ಬಂದ್ಬಿಟ್ಟು ಮೇಲ್ಗಡೆಯಿಂದ ಬೀಳೋದಲ್ವಂತೆ ಅದು. ನಾವು ಹೇಳ್ತೀವ್ರ ಐಸ್ ಬರ್ಕ್ಸ್ ಬರೀ ಟಿಪ್ ಮಾತ್ರ ನೋಡ್ತೀವಿ, ಅದು ಆಳ ಎಷ್ಟಿದೆ ಯಾರಿಗೂ ಗೊತ್ತಾಗಲ್ಲ ಅಂತ. ಆಳದಿಂದ ಬಿದ್ದಿರೋದು ಅಂತ ಅಷ್ಟು ದೊಡ್ಡದಾಗಿ ಬರೋದು. ಇದು ಹತ್ರನೇ ಹೋಗೋಣ. ಇದೊಂಥರ ಬೀಚ್ ಥರ. ಇವೆಲ್ಲ ಸಖತ್ ಕೋಲ್ಡ್ ಇದೆ ಐಸು, ಕರ್ಗಿ ಬಂದಿರೋದು. ಅದೊಂದು ಐಸ್ಬರ್ಗ್, ಅದು 20 ಫ್ಲೋರು 30 ಫ್ಲೋರ್ ಉದ್ದ ಇದೆಯಂತೆ, ಅಷ್ಟು ದೊಡ್ಡದು. ಸೊ ಇದೆಲ್ಲ ಏನೇನು ನಾವೆಲ್ಲ ರಾಕ್ ನೋಡ್ತಾ ಇದ್ದೀವಲ್ಲ, ಅದು ಅವಲಾಂಚೆ ಅಂದರೆ ಐಸ್ ಎಲ್ಲ ಕೆಳಗಡೆ ಬಿದ್ದಾಗ ಆಗೋವಂಥದ್ದು, ಆ ಬೆಟ್ಟದಿಂದ ಬಂದಿರೋಂಥದ್ದು. ಐಸ್ ಪುಷ್ ಮಾಡ್ಕೊಂಡು ತೊಗೊಂಡ್ಬಂದಿರೋದಂತೆ. ನೇಟಿವ್ ರಾಕ್ಸ್ ಅಲ್ಲ, ಎಲ್ಲೆಂದರೋ ಬಂದಿರೋ ದೊಡ್ಡ ಕಲ್ಗಳು ಇವೆಲ್ಲ. ಅಪ್ಪ, ವೆಲ್ಕಮ್. ಸ್ವರ್ಗ, ಲಿಟ್ರಲಿ ಸ್ವರ್ಗಕ್ಕೆ ಸ್ವಾಗತ. ಓ ಮೈ ಗಾಡ್. ನಾವಿವಾಗ ಏನಿದೆ ಐಸ್ನ ನೋಡ್ತಾ ಇದ್ದೀವಲ್ಲ, ಈ ಗ್ಲೇಷಿಯರ್ಸ್ ಬಂದ್ಬಿಟ್ಟು 400-600 ವರ್ಷ ಆಗಿದೆ. ಆದರೆ ಎಲ್ಲ ಥರ ಗ್ಲೇಷಿಯರ್ಸ್ ಇರುತ್ತೆ. ನೀವು ನಮ್ಮ ವಿಡಿಯೋದಲ್ಲಿ ನೋಡಿದ್ದೀರಾ, ಎಲ್ಲ ತೊದಲಿಸ್ತಾ ಇದ್ದೀನಿ ಬಿಕಾಸ್ ಅಷ್ಟು ಕೋಲ್ಡ್ ಇದೆ. ನಮ್ಮ ವಿಡಿಯೋಸಲ್ಲಿ ನೋಡಿದ್ರೆ ಐಸು ತುಂಬ ಕಪ್ಪಾಗಿರುತ್ತೆ, ಬೇರೆ ಕಡೆಯಿಂದ ಮೌಂಟೇನಿಂದ ಇದು ಗಾಳಿ ಬಂದು. ಬಟ್ ಈ ಐಸು ನೀವು ನೋಡ್ತಾ ಇರೋದು ಏನಕ್ಕಪ್ಪ ಇಷ್ಟೊಂದು ಬ್ಲೂ ಆಗಿದೆ ಅಂದರೆ, ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಐಸ್ ಅಂತೆ. ಇದು ಸ್ನೋ ಬಿದ್ದಾಗ ಕ್ರಷ್ ಆಗುತ್ತೆ. ಕ್ರಷ್ ಆದಾಗ ಏನು ಮಾಡುತ್ತೆ, ಏರ್ ಬಬಲ್ಸ್ ಇದೆಯಲ್ಲ, ಏರ್ ಬಬಲ್ಸ್ನ ತೆಗೆದಾಕ್ಬಿಡುತ್ತೆ. ಏರ್ ಬಬಲ್ಸ್ ಎಷ್ಟು ಇರಲ್ವೋ ಅಷ್ಟು ಬ್ಲೂ ಆಗಿ ಐಸ್ ಕಾಣುತ್ತೆ, ಈ ಗ್ಲೇಷಿಯರ್ಸ್ ಕಾಣುತ್ತೆ. ಸೊ ಇದು ಬಂದು ಪ್ಯೂರೆಸ್ಟ್ ಫಾರ್ಮು. ಇದು ಎಂಡ್ ಆಫ್ ವಿಂಟರ್ ಅಂತೆ. ಇವಾಗ ಎಂಡ್ ಆಫ್ ಸಮ್ಮರು 10 ಗಂಟೆ 11 ಗಂಟೆಗೆ ಕತ್ಲಾಗುತ್ತಂತೆ. ವಿಂಟರಲ್ಲಿ ಮಧ್ಯಾಹ್ನ 2 ಗಂಟೆಗೆ ಕತ್ಲಾಗ್ಬಿಡುತ್ತಂತೆ. ಓ ಮೈ ಗಾಡ್, ಇಷ್ಟು ನನಗೆ ಒಳ್ಳೆ ಗೇಮ್ ಆಫ್ ಥ್ರಾನ್ಸ್ ಒಳಗೆ ಬಂದಂಗೆ ಆಗಿಲ್ಲ ಆಶಾ. ಎಕ್ಸಾಕ್ಟ್ಲಿ, ಅದೊಂದು ವಾಲ್ ಇರ್ತಲ್ಲ ಅವ್ರದ್ದು, ಐಸ್ ವಾಲ್ ಇರ್ತದಲ್ಲ, ಅದ್ರೊಳಗೆ ಹಂಗೆ ಬಂದಂಗೆ ಆಯಿತು. ನಮಗೆ ಕಾಣಿಸ್ತದೆ ಕೇಳೋಣ ಹತ್ತಿರದಿಂದ ಚಿಕ್ಕದಾಗಿ 20-30 ಫ್ಲೋರ್ ಮೇಲಿದೆ ಅದು. ಆ್ಯಕ್ಚುಲಿ ಎಷ್ಟು ಕೋಲ್ಡ್ ಆಗ್ತಾ ಇದೆ ಅಂದರೆ, ನಿಮಗೆ ದೇವರಾಣೆ ಈ ಕೋಲ್ಡಲ್ಲಿ ಕ್ಯಾಮ್ರಾ ಹಿಡ್ಕೊಂಬರೋದು ಅಸಾಧ್ಯ. ನಾನು ನಿಜ ಕೈ ತೋರಿಸ್ತೀನಿ ನೋಡಿ, ಕೆಂಪಗಾಗಿರೋದು ಅಸಾಧ್ಯದ ಕೆಲಸ ಕ್ಯಾಮ್ರಾ ಹಿಡ್ಕೊಂಬರೋದು. ನಮ್ಗೆ ಇವಾಗ ಸಪೋರ್ಟ್ ಕಟ್ಬಿಟ್ಟು ಇಳಿಸ್ತಾ ಇದ್ದಾರೆ, ಬಿಕಾಸ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಯಾಕಂದರೆ ಒಂದು ಸ್ವಲ್ಪ ಕಲ್ಲು ಬಿದ್ದರೆ ಸಖತ್ತಾಗಿ ದವಾಕೊಂಡ್ಬಿಡ್ತೀವಿ ಅಂತ. ಆದರೆ ಮಣ್ಣಿರೋದ್ರಿಂದ ಕೇಳೋ ಸ್ವಲ್ಪ ನನಗೆ ಇದಾಗ್ತಿದೆ, ನಡೆಯೋಕ್ಕೆ ಕಂಫರ್ಟ್ ಆಗ್ತಾ ಇದೆ. ಓಕೆನಾ ಚಿನ್ನು, ನಿಮ್ಗೆ ಅಷ್ಟೊಂದು ಚಳಿ ಆಗ್ತಾ ಅಲ್ವಾ? ಇಂಥ ಜಾಗಕ್ಕೆ ಬಂದಮೇಲೆ ಪಾಸಿಟಿವಿಟಿ ಇರಬೇಕು. ಎಂಥ ಫ್ರೆಶ್ ಏರ್ ಕುಡಿತಾ ಇದೀವಿ ಗೊತ್ತಾ ನಾನು ನೀನು ಕೇಳೋಣ ಇವತ್ತು ಅಲ್ವಾ? ಪೊಲ್ಯೂಷನ್ ಇಲ್ದಿರೋಂಥ ಹೇರ್ ಇದು. ಅಣ್ಣ ಎಲ್ಲಿ ಕರ್ಕೊಂಡು ಹೋಯ್ತು ಚಿನ್ನು? ಇದು ಸುತ್ತ ಆಡ್ಕೊಂಡು ಹೋಗ್ತಿತ್ತು ಚಿನ್ನು ಅಲ್ಲಿನ ತನಕ, ಅಲ್ಲಿ ಹತ್ರ
ಮುಟ್ಟಕ್ಕೆ ಮೇಲ್ಗಡೆ ಯಾರೋ ಹತ್ಸವ್ರೆ. ಅದು ಟ್ರೆಕ್ಕಿಂಗ್, ಮೇಲ್ಗಡೆ ಹೋಗೋ ಟ್ರೆಕ್ಕಿಂಗ್. ಐಸ್ ಟ್ರೆಕ್ಕಿಂಗ್ ನಾವು ಮಾಡಿದೀವಲ್ಲ, ನಾವು ಮಾಡ್ತಿದ್ವಲ್ಲ ಆ ಥರ. ಹೈಕಿಂಗ್ ಥರ ಬೇಜಾನ್ ಮಾಡ್ಬಿಡಿದೀವಿ ಆ ಥರ ನಾವು. ನಾವು ಈ ವಿಡಿಯೋನ ಒಂದಿಷ್ಟು ಕಲರ್ ಕೊಲಾಜ್ ಮಾಡಲ್ಲ. ಯೂಶ್ವಲಿ ನಾವು ಯಾವ ವಿಡಿಯೋಗೂ ಕಲರ್ ಕೊಲಾಜ್ ಏನೂ ಮಾಡಲ್ಲ. ಹೆಂಗೆ ಕಾಣಿಸ್ತೀವಿ ನೀವು ಹಾಗೇ ನೋಡ್ತಾ ಇದ್ದೀರಾ. ಕಿಣ ಓಡ್ತಾ ಸಿಸಿಯಾ ಹೀಟ್ ಜನರೇಟ್ ಮಾಡ್ಕೊತಾ ಇದ್ದೀನಿ. ನಾನು ಅವಾಗಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಅರ್ಧ ಗಂಟೆಯಿಂದ. ಆದರೂ ನನಗೆ ದಾಹ ತೀರ್ತಾನೆ ಇಲ್ಲ ಕಿರಣ. ಬೆಳಗಿಲ್ಲಿ ಮುರಿದೋಗಲ್ಲ ತಾನೆ ನಮ್ದೇನು, ಏನು ಬೆಳ್ಳಗಿರಳೇನು ಮುರಿದೋಗಲ್ಲ ತಾನೆ. ಉಪೇಂದ್ರ ಫಿಲಮ್ ಯಾಕೋ ಈ ಬೆಳ್ಳಲ್ಲಾಡ್ತೈತಲ್ಲ ಅದಾಗಬಾರ್ದು. 6 ವರ್ಷ ಅಷ್ಟೇ. 6 ವರ್ಷದ ಹಿಂದೆ ಇಲ್ಲೆಲ್ಲ ಹತ್ರ ಐಸ್ಬರ್ಗ್ ಇತ್ತಂತೆ. ಈ 6 ವರ್ಷದಿಂದ ಸಖತ್ತು ಕ್ಲೈಮೇಟ್ ಚೇಂಜ್ ಆಗಿತ್ತಂತೆ. 100 ವರ್ಷದಿಂದ ಸೇಮ್ ಇದ್ದು, ಬರೀ ಲಾಸ್ಟ್ 6 ವರ್ಷದಲ್ಲಿ ಚೇಂಜ್ ಆಗಿರೋದು ಇಲ್ಲಿ. ಲೆಕ್ಕಕ್ಕಳಿ 100 ವರ್ಷದಿಂದ ಏನೂ ಆಗಿರಲಿಲ್ಲ. ಬರೀ 6 ವರ್ಷದಿಂದ ಏನೇನು ಕ್ಲೈಮೇಟ್ ಚೇಂಜ್ ಆಗಿರಬೇಕು. ಇವಾಗ ಇದು ಕೊರೋನಾ ಆದಮೇಲೆ ಆರ್ಟಿಫಿಷಿಯಲ್ ಮಳೆ ಬರೆಸ್ತಾವ್ರಂತೆ, ಅದು ಮಾಡ್ತಾವ್ರಂತೆ, ಇದು ಮಾಡ್ತಾವ್ರಂತೆ, ಏನೇನೋ ಮಾಡ್ತಾವ್ರೆ ಗುರು. ಸೊ ಕ್ಲೈಮೇಟ್ ಮೇಲೆ, ವೆದರ್ ಮೇಲೆ ಅದು ಪರಿಣಾಮ ಬೀಳ್ದಲೆ ಇನ್ನೇನು ಮಾಡುತ್ತೆ ಹೇಳಿ. ಓ ಮೈ ಗಾಡ್, ದಿಸ್ ಇಸ್ ರಿಯಲಿ ಅಮೇಝಿಂಗ್ ಗುರು. ಈ ಜಾಗ ಹೆಂಗಿದೆ ನೋಡಿ ಅಲ್ಲಿ ಕೆಳಗಡೆ. ಓ ಮೈ ಗಾಡ್, ಇಷ್ಟು ನೀಲಿ ಐಸ್ಬರ್ಗು ನಾನು ನೋಡಿಲ್ಲ ಗುರು. ಕರಗ್ತಾ ಇದೆ ಎಲ್ಲರೂ ಹೇಳ್ತಾರಲ್ಲ ಕಣ, ನಾನು ರಿಚ್ಚು ಅಂತ. ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳು, ನಾವು ರಿಚ್ಚು ಚಿನ್ನು ಅಲ್ವಾ? ನಿಜ ನಾವು ರಿಚ್ಚು, ಶ್ರೀಮಂತ. ಸೀರಿಯಸ್ಲಿ ನಿಜ ಶ್ರೀಮಂತ. ಜಾಗ ನೋಡಿದ್ರೆ ಶ್ರೀಮಂತಿಕೆ. ನಮ್ಮ ಕನ್ನಡಿಗರಿಗೆ ಈ ಜಾಗ ತೋರಿಸ್ತಾ ಇರೋದ್ರೆ ಶ್ರೀಮಂತಿಕೆ ಇದೆ ನಮಗೆ. ಸೀರಿಯಸ್ಲಿ ಸಖತ್ ಪ್ರೌಡು ಆಗ್ತಾ ಇದೆ, ಸಖತ್ ಖುಷಿನೂ ಆಗ್ತಾಯಿದೆ. ಕಣ್ಣು ನಿಜವಾಗ್ಲೂ ಏನಪ್ಪ ನೀನು ಹುಟ್ಬಿಟ್ಟು ಸಾಧನೆ ಮಾಡಿದೆ ಅಂದರೆ ಇಂಥ ಬ್ಯೂಟಿಫುಲ್ ಆಗಿ ಜಾಗ ನೋಡಿದೆ ಮತ್ತು ನಮ್ಮ ಕನ್ನಡದಿಗರಿಗೆ ತೋರಿಸಿ ಅಂತ ನನಗೆ ಹೆಮ್ಮೆ ಇದೆ. ಕ್ಲೋಸೆಸ್ಟ್ ಪಾಯಿಂಟು ನಾಂಗೋ ಐಸ್ಬರ್ಗ್ ಬರೋಕ್ಕೆ ಸಾಧ್ಯ ಆಗಿರೋದು. ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲಿ ನಿಂತ್ಕೊಂಡು ನಾವು ಈ ಐಸ್ಬರ್ಗ್ನ ಮುಟ್ಬೋದು. ಓ ಮೈ ಗಾಡ್, ಹೆಂಗಿದೆ, ಸೆನ್ಸೇ ಆಗ್ತಾ ಇಲ್ಲ ಕೈ. ಕೋಲ್ಡ್ ಫ್ರೀಜ್ ಆಗ್ಬಿಟ್ಟಿದೆ ಕೈಯೆಲ್ಲ. ಏನೋ ಸೆನ್ಸ್ ಆಗ್ತಾ ಇಲ್ಲ. ಇಷ್ಟು ರೆಡ್ ನನಗೆ ಯಾವತ್ತೂ ಆಗಿರಲ್ಲ ಕೈ. ಚಿನ್ನು ಕೆಳಗಡೆ ಎಷ್ಟು ನೀಲಿ ಆಗಿದೆ ಗೊತ್ತಾ ಇಲ್ಲಿ. ನೋಡಿ ಅಲ್ಲಿ ತೊಗೊಂಡೋಗಿ ತೋರಿಸ್ತೀನಿ, ಎಷ್ಟು ನೀಲಿ ಇದೆ ಕೆಳಗಡೆ. ಓ ಮೈ ಗಾಡ್, ಇಷ್ಟು ನೀಲಿ ನೋಡಿರಲಿಲ್ಲ ನಾನು ಯಾವತ್ತು. ಪ್ಯೂರ್ ಫಾರ್ಮ್ ಆಫ್ ಐಸ್ ಇದು. ಇದೇ ಸ್ವರ್ಗ ನಿಜ. ಹೆಂಗಿದೆ ಚಿನ್ನು ಇದು. ನಾವು ಎಂತೆಂಥ ಐಸ್ಬರ್ಗ್ಸ್ ನೋಡಿದ್ದೀವಿ, ಬಟ್ ಇದಂತೂ ಅತಿ ದೊಡ್ಡ ಕ್ರ್ಯಾಕ್ ಆಗಿರೋದಂತೆ. ಇನ್ನೊಂದು ಸ್ವಲ್ಪ ದಿನಗಳಾದಮೇಲೆ ಇದು ಫುಲ್ಲು ಬ್ರೇಕ್ ಆಗಿಬಿಟ್ಟು ಹಂಗೆ ಇದು ನೀರಿಗೆ ಹರ್ಕೊಂಡು ಹೋಗ್ಬಿಡುತ್ತಂತೆ ಕೆಳಗಡೆ ಹೋಗ್ಬಿಟ್ಟು. ನೀನು ಹೇಳ್ತಾರೆ ಕಣ ಕೆಳಗಡೆ. ಆ್ಯಕ್ಚುಲಿ ಮಳೆ ಬರ್ತಾಯಿದೆ, ಬಿಸಿಲು ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ, ಇನ್ನೂ ಬ್ಲೂ ಆಗಿ ಕಾಣಿಸ್ತಿತ್ತು. ಬಟ್ ನಾಟ್ ಬ್ಯಾಡ್, ಸಖತ್ತಾಗಿ ಕಾಣಿಸ್ತಾ ಇರೋದು ಇದು ಕೂಡ. ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಗುರು ಇದು. ಅಯ್ಯೋ ಅಣ್ಣ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮ ಗೈಡು. ಇಲ್ಲಿ ನೋಡು ಲೈಟ್ ಕ್ಯಾಮ್ರಾ ಲೆನ್ಸ್ನಲ್ಲಿ ನೀರು ಆವಾಗಿನ ಬೀಳ್ತಾನೆ ಇದೆ, ನನಗೆ ಹೈಡ್ ಮಾಡೋಕ್ಕಾಗ್ತಲ್ಲ ಅದು. ಇದು ಕಲರ್ ತೋರ್ಸಕ್ಕೆ ಕರ್ಕೊಂಬಂದಿರೋದು. ಓ ಮೈ ಗಾಡ್, ಎಷ್ಟು ನೀಲಿ ಇದೆ ನೋಡಿ. ಅಲ್ಲಿ ಹೊರಗಡೆ ಹೋಗ್ಬಿಡ್ತಾರ ನಮಗೆ. ಅಲ್ಲಿ ಇನ್ನೂ ನೀಲಿ ಇದೆ ಗುರು. ಆಮೇಲೆ ಇದು 20 ಫ್ಲೋರ್ ಉದ್ದ ಇತ್ತಂತೆ. 23 ಫ್ಲೋರ್ ಕರ್ಗಿ ಹಿಂಗೆ ಆಗ್ತಾ ಇರೋದು. ಹಿಂಗೆ ಸ್ಲೈಟಾಗಿ ಕರ್ಕೊಂಡು ಹೋಗ್ತೇವೆ ನೋಡಿ. ಇಲ್ಲಿ ಹಿಂಗೆ ಸ್ಲ್ಯಾಂಟ್ ನೋಡಿ ಬಿತ್ತು ಏನೋ ಒಂದು. ಹೌದಾ? ಅದನ್ನ ಹೇಳ್ತಿದ್ದ ಗೈಡು. ನಡಿಚಿನು ಬೆಳವಣಿಗೆ ಕಲ್ಬಿಡ್ತಾವೆ, ಅದನ್ನ ಹೇಳಿದವರು. ಬಂದ್ಬಿಡಿ ಬೇಗ, ಇಲ್ಲಿ ಕಲ್ಬಿಡುತ್ತೆ ಅಂತ. ಸಖತ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಇದಂತೂ ಚಿನ್ನು. ಮಳೆ -5 ಡಿಗ್ರಿ, ಈ ಮಣ್ಣು, ಈ ಐಸು, ಈ ಸ್ನೋ, ಯಾವನಿಗೆ ಬೇಕು ಈ ಬಡ್ಡಿ ಮಗನ ಜೀವನ? ಇಂಥ ಜೀವನ ಬೇಕು ಅಂತ ಹೇಳ್ಬೇಕು, ಬಡ್ಡಿ ಮಗನ ಜೀವನ ಅಂತ ಹೇಳ್ಬಾರ್ದು. ಅದು ಹುಷಾರಾಗಿ ಕಂಡು ಮೇಲ್ಗಡೆ ಎತ್ಕೊಂಡ್ಬಿಡಮ್ಮ. ಒದ್ದಾಡ್ತಾ ಇದ್ದೆ, ಟೆನಿಸ್ ಕೃಷ್ಣ ಒದ್ದಾಡ್ದಂಗೆ. ನಾವು ತಂದಿರೋ ಕ್ಯಾಮ್ರಾ, ಮೈಕು ಏನು ತಿರ್ಗಾ ಯೂಸ್ ಮಾಡೋಕ್ಕಾಗಲ್ಲ.
ಇದು ಕ್ಯಾಪ್ಚರ್ ಆಗಬೇಕಷ್ಟೇ, ಅಟ್ಲೀಸ್ಟ್ ಅದು ಇಂಪಾರ್ಟೆಂಟ್. ಎಲ್ಲ ಐಸ್ ಇದ್ರಲ್ಲಿ ಬಿದ್ದು ಮಣ್ಣೆಲ್ಲ ಬಿದ್ದು ಕ್ಯಾಮ್ರಾ ಲೆನ್ಸ್ ಗಿನ್ಸ್ ಎಲ್ಲ ಸ್ಕ್ರಾಚ್ ಆಗ್ಬಿಟ್ಟಿದೆ. ಏನು ವರ್ಕ್ ಆಗಲ್ಲ ಈಗ. ನಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಕಿರಣ್ ನನ್ನ ಪ್ರಕಾರ. ಎಷ್ಟು ಕೇಳಿಸ್ತದೆಯೋ ಬಿಡ್ತದೆಯೋ ಗೊತ್ತಿಲ್ಲ ನಮ್ಮ ವಾಯ್ಸು, ಯಾಕಂದರೆ ಮೈಕ್ ಹಾಳಾಗ್ಬಿಟ್ಟಿದೆ. ಕ್ಯಾಮ್ರಾ ಹಾಳಾಗಿದೆಯೋ ಲೆನ್ಸ್ ಹಾಳಾಗಿದೆಯೋ ಏನು ಹಾಳಾಗಿದೆಯೋ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ತೋರಿಸ್ತಾ ಇದೀವಲ್ಲ ಅದು ನಮಗೆ ಖುಷಿ ಕೊಡ್ತಾರೋ ವಿಷಯ. ನಮ್ಮ ಗೈಡು ಬರ್ತಾದೀವೋ ಇಲ್ವೋ ಅಂತ ನೋಡ್ತಾವ್ರೆ. ಬನ್ನಿ ಹೋಗೋಣ ಗುರು. ಈ ಐಸ್ಬರ್ಗು, ಈ ಮಳೆ, ಈ ಕೊಚ್ಚೆ ಏನು ಅದ್ಭುತವಾಗಿದೆ ಅಂತ ಹೇಳ್ಕೊತೀರಾ, ಅಷ್ಟು ಅದ್ಭುತವಾಗಿದೆ. ಚಿನ್ನು ನಿಧಾನಕ್ಕೆ ಬಾ. ಇನ್ನು ಎಷ್ಟು ನೋಡೋ ದಾಹ ತೀರ್ತಾನೆ ಇಲ್ಲ ಚಿನ್ನು. ಇನ್ನು ವಾವ್ ಅಂತಾನೆ ಇದೀವಿ ಆ್ಯಕ್ಚುಲಿ. ನೋಡಬೇಕು ಅನ್ಸುತ್ತೆ. ಇನ್ನು ಎಷ್ಟು ನೋಡಬೇಕು ಅನ್ಸುತ್ತೆ. ನಾವು ಹೋಗ್ಬೇಕಾಯ್ತು ಇರಲೇ ಇಲ್ಲ ಕಿರಣ ಅಲ್ವಾ? ಇಲ್ಲಿಂದ ಏನು ಸಕ್ಕದಾಗ ಕಾಣಿಸ್ತದೆ ಅಲ್ಲ ಆಶಾ. ವಾವ್ ಮ್ಯಾನ್, ಇದನ್ನ ಹೇಳ್ತೀನಿ ಮೈಂಡ್ ಬ್ಲೂಡಿಂಗ್ ಆಗ್ಬಿಟ್ಟಿದೆ ನನಗೆ ಇದನ್ನ ನೋಡಿ. ಓ ಮೈ ಗಾಡ್. ಪ್ರಪಂಚದ 197 ದೇಶಗಳು ನಮ್ಮ ಕರ್ನಾಟಕದ ಬಾವುಟವನ್ನು ಹಾರಿಸ್ತೀವಿ ಅಂತ ಹೇಳಿದ್ವಿ. ನಾವಿವತ್ತು ಎಲ್ ಕಫಾತೆ ಅರ್ಜೆಂಟಿನಾ ಯಾವುದೋ ಒಂದು ಸಣ್ಣ ಹಳ್ಳಿಲಿ ಭೂಮಿಯ ತುದಿಯಲ್ಲಿ ಈ ಜೈಜಾಂಟಿಕ್ ಗ್ಲೇಷಿಯರ್ಸ್ ಮಧ್ಯದಲ್ಲಿ ನಮ್ಮ ಕರ್ನಾಟಕ ಬಾವುಟವನ್ನು ಹಾರಿಸ್ತಾ ಇದ್ದೀವಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಮಳೆ ಇರಲಿ, ಗಾಳಿ ಇರಲಿ, ಏನೇ ಇರಲಿ, ಅರ್ಜೆಂಟಿನಾದ ಗ್ಲೇಷಿಯರ್ಸ್ ಮಧ್ಯದಲ್ಲಿ ನಮ್ಮ ಕರ್ನಾಟಕ ಬಾವುಟವನ್ನು ಹಾರಿಸೋದು ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾವು ಭೂಮಿಯ ತುದಿ ಇನ್ನು ಈ ಗ್ಲೇಷಿಯರ್ಸ್ನ ದಾಟಿದ್ರೆ ನಮಗೆ ಸಿಗೋದೇ ಅಂಟಾರ್ಟಿಕಾ ಕೂಡ ಅಲ್ಲಿಗೂ ಕೂಡ ಹೋಗಿ ಹಾರಿಸ್ತೀವಿ. ಸೊ ಹೆಮ್ಮೆ ಅಂತ ತುಂಬ ಫೀಲ್ ಆಗ್ತಿದೆ. ಸೊ ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ನಿನ್ನ ಕೂದಲೆಲ್ಲ ಆಲ್ಬರ್ಟ್ ಐನ್ಸ್ಟೈನ್ ಥರ ಆಗ್ಬಿಟ್ಟಿದೆ. ನಮ್ಮ ಜೊತೆ ನಮ್ಮ ಬಾವುಟ ನೆಂದೋಯ್ತಲ್ಲ ಚಿನ್ನು. ಪರವಾಗಿಲ್ಲ. ಇಂಥ ಜಾಗದಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸೋದು ಒಂಥರ ಹೆಮ್ಮೆ ಅಂತಲೇ ಹೇಳ್ಬೋದು. ಹೆಂಗಿದೆ ನೋಡಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಏನು ಕೊಡ್ತಾ ಇರ್ತೀನಿ ಈ ಮಳೆಯಲ್ಲಿ? ಆಗೋಯ್ತಾ? ಏನಿದು ಕ್ರಾನ್ಬೆರಿ ಜ್ಯೂಸಾ? ನೋ, ಆಲ್ಕೋಹಾಲ್. ಬೇಡ ಗುರು ಚಿನ್ನು. ಇನ್ನೊಂದು 2-3 ಚಾಕ್ಲೇಟ್ ತಗೋ ಚಿನ್ನು, ಸಾಕು. ಚಿನ್ನು, ಬಿಸಿಲು ಬಂದಮೇಲೆ ಇನ್ನೂ ನೀಲಿ ಕಾಣಿಸ್ತಾ ಇತ್ತಿದು ಅಲ್ಲ? ಓ ಅದ್ಭುತ ಗುರು. ಹೆಂಗಿದೆ ನೋಡಿ. ಹಿಂಗೆ ಸ್ಟಾರ್ಟ್ ಆದರೆ ಎಲ್ಲಿವರೆಗೂ ಹೋಗುತ್ತದು, ಅಲ್ಲಿವರೆಗೂ. ನಾವು ಏನೋ ಇಟ್ಕೊಂಡು ಚಿನ್ನ, ಬೆಳ್ಳಿ, ಒಡವೆ, ದುಡ್ಡು ಎಲ್ಲ ಇಟ್ಕೊಂಡು ಶ್ರೀಮಂತರಲ್ಲ. ಈ ಥರ ಜಾಗಗಳು ನೋಡಬೇಕು. ನಿಮಗೆ ಟೈಮ್ ಆದಾಗ ಇಂಥ ಜಾಗಗಳಿಗೆ ಬನ್ನಿ, ತಿರುಗಾಡಿ, ಪ್ರಪಂಚ ಸುತ್ತಿ, ಜನಗಳ ಬಗ್ಗೆ ತಿಳ್ಕೊಳ್ಳಿ. ಆವಾಗಲೇ ನೀವು ಶ್ರೀಮಂತರಂತ ಅನ್ಸ್ಕೊಳ್ಳೋದು. ದುಡ್ಡು ಇಟ್ಕೊಂಡು ಏನು ಮಾಡೋದು? ಒಂದಲ್ಲ ಒಂದಿನ ದುಡ್ಡು ಹೋಗ್ಬಿಡುತ್ತೆ. ನಾವು ಸತ್ತ ಮೇಲೆ ಮಣ್ಣಾಗಿ ಹೋಗುತ್ತೆ ದುಡ್ಡು. ಸೊ ಈ ಥರ ಅದ್ಭುತವಾದ ಜಾಗಗಳನ್ನ ನೋಡಬೇಕು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾವಿಂಥ ಅದ್ಭುತವಾದ ಜಾಗಗಳನ್ನ ನಿಮಗೆ ಕರ್ಕೊಂಡು ಹೋಗ್ತೀವಿ. ನೋಡೋಕ್ಕಾಗಿಲ್ಲ ನಮ್ಮ ವೀಡಿಯೋಸ್ ನೋಡಿ. ಅಟ್ಲೀಸ್ಟ್ ನಿಜವಾಗ್ಲೂ ತುಂಬ ಶ್ರಮಪಟ್ಟು ಮಾಡ್ತೀವಿ ವೀಡಿಯೋಸ್ನ. ನೀವೇ ನೋಡ್ಕೊಂಬಂದ್ರೆ ಬರ್ಬೇಕಾದ್ರೆ ಎಷ್ಟು ಇನ್ನೂ ಫುಲ್ ಮೈಯೆಲ್ಲ ನೆಂದೋಗಿದೆ. ಸೊ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಓದೋಕ್ಕೆ. ತುಂಬ ಆ್ಯಕ್ಚುಲಿ ನಾನು ಇಬ್ಬರು ಕಮೆಂಟ್ಸ್ನ ಓದ್ತೀವಿ. ಎಲ್ಲ ಕಮೆಂಟ್ಸ್ನ ಬಿಡೋಲ್ಲ, ನಾವು ಎಲ್ಲ ಕಮೆಂಟ್ಸ್ನ ಓದ್ತೀವಿ, ಖುಷಿ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ. ಆ್ಯಕ್ಚುಲಿ ಈ ವಿಡಿಯೋಲಿ ನೋಡೋಣ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ. ನಾವು ಈ ವಿಡಿಯೋಲಿ ಎಲ್ಲ ಕಮೆಂಟ್ಸ್ಗಳಿಗೂ ಒಂದು ಹಾರ್ಟ್ ಇಲ್ಲ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಕಿರಣ ಕೇಳಿಸ್ಕೊಂಡ ಇವಾಗ? ಏನು ಜೋರ ಡಬಾರ್ ಅಂತ ಬಿತ್ತು. ಆ್ಯಕ್ಚುಲಿ ಹತ್ತು ಕಡೆ ಅನಿಸುತ್ತೆ. ಸಕ್ಕತ್ತಾಗ್ಬಿತ್ತು. ಕ್ರ್ಯಾಕ್ ಆಗಿ ಬಿದ್ದಿದ್ದು. ಸೈಲೆಂಟಾಗಿ ಕೇಳಿಸ್ಕೊಳ್ಳೋಂತಾಳು. ಹಂಗೆ ಸೈಲೆಂಟಾಗಿ ಕೇಳಿಸ್ಕೊತೀನು. ಹಾಂ, ಕೇಳಿಸ್ತು. ಅಪ್ಪ, ಈ ಥರವಾದ ಐಸ್ಬರ್ಗು ನನ್ನ ಲೈಫಲ್ಲಿ ನೋಡಿರಲಿಲ್ಲ. ಇಲ್ಲಿಗೆ ಬಂದು ನೋಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ಕನ್ನಡಿಗರನ್ನ ಇಲ್ಲಿ ಕರ್ಕೊಂಬಂದು ತೋರಿಸಿದ್ದು ಅಷ್ಟು ಖುಷಿ ಆಗ್ತಾಯಿದೆ ನಮಗೆ. ಎಂಥ ಸಾಹಸ ಆಯಿತು ಗೊತ್ತಾ? ಮಳೆ ಗಾಳಿ ಮಧ್ಯದಲ್ಲಿ ಇಲ್ಲಿ ನೋಡಿದ್ದು ಕೈಯೆಲ್ಲ ಫ್ರೀಸ್ ಆಗೋಗ್ಬಿಟ್ಟಿದೆ. ನನ್ನ ಫೋನು ಹೊಡೆದೋಯ್ತು ಫುಲ್ಲು, ಮೈಕ್ ಹೋಯ್ತು, ಕ್ಯಾಮ್ರಾ ಲೆನ್ಸ್ ಹಾಳಾಯಿತು. ಆದರೆ ಏನೇ ಆದರೂ ಕೊನೆಗೆ ನಿಮ್ಗೆ ಈ ಜಾಗ ತೋರಿಸಿದ್ವಲ್ಲ ಅದೇ ನಮಗೆ ಖುಷಿ. ನಾವು ನೋಡಿದ್ವಲ್ಲ ಅದು ನಮಗೆ ಖುಷಿ. ಬನ್ನಿ ಹೋಗೋಣ. ಇವಾಗ ನಾವು ನೋಡಿದ್ದು ಒಂದು ಭಾಗ. ಆ್ಯಕ್ಚುಲಿ ಇವಾಗ ನಾವು ಇನ್ನೂ ಗ್ಲೇಷಿಯರ್ಸ್ ಹತ್ರ ಹೋಗ್ತೀವಿ. ಅಲ್ಲಿ ಹೊಡೆದು ಬೀಳ್ತಾ ಇರೋ ಸೌಂಡ್ ಎಲ್ಲ ಕೇಳಿಸ್ಕೊಂಡ್ವಲ್ಲ, ಅದು ಹೊಡೆದು ಬಿದ್ದ ಹತ್ರದಿಂದ ನೋಡೋಕೆ ಹೋಗ್ತೀವಿ. ಸೊ 3 ಭಾಗವಾಗಿದೆ. ಒಂದು ನಡ್ಕೊಂಡು ಹೋಗೋದು, ಒಂದು ಬೋಟಲ್ಲಿ ಹೋಗೋದು, ಮತ್ತೊಂದು ಬ್ರಾಡ್ವೇ ವಾಕಲ್ಲಿ ಹೋಗೋದು. ಸೊ ಇವಾಗ ಇದು ದೊಡ್ಡ ಬೋಟಲ್ಲಿ ನಾವು ಐಸ್ಬರ್ಗ್ ಹತ್ರ ಕರ್ಕೊಂಡು ಹೋಗ್ತಾರಂತೆ. ಹತ್ರ ಕರ್ಕೊಂಡೋಗಿ ತೋರಿಸ್ತಾರೆ ನಮಗೆ. ಸೊ ಈ ಬೋಟಲ್ಲಿ ಹತ್ಕೊಂಡು ನಾವೀಗ ನಮ್ಮ ಎಕ್ಸ್ಕರ್ಷನ್ನ ಕಂಟಿನ್ಯೂ ಮಾಡ್ತೀವಿ. ಇಷ್ಟೊತ್ತಕ್ಕ ನಾವು ನಡೆದಾಡ್ಕೊಂಡು ನೋಡಿದ್ವಿ. ಇವಾಗ ವಾವ್, ಯಪ್ಪಲೇ ಮಳೆ ಫುಲ್ಲು ಜೋರಾಗಿ ಬರ್ತಾ ಇದೆ ಮಳೆ.
ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ಏನು ನೋಡೋಕೆ ಹೋಗ್ತೀವಿ ಗೊತ್ತಾ, ಬ್ರೇಕೇಜ್ ನೋಡೋಕೆ ಹೋಗ್ತೀವಿ, ಬ್ರೇಕ್ ಆಗ್ತಾ ಇರೋದನ್ನ ನೋಡೋಕೆ ಹೋಗ್ತಿದ್ದೀವಿ. ಇವಾಗ ಹತ್ರ ಹೋಗ್ತೀವಿ, ಫುಲ್ಲು ಮಳೆ ಬರ್ತಿದ್ರು ಜೋರಾಗಿನ್ನ. ನೀನೇ ಚಿನ್ನ ಪಕ್ಕದಲ್ಲಿ ನಿಂತ್ಕೊಂಡಿರೋದು. ಇವಾಗ ಫುಲ್ಲು ಕ್ಲೋಸಾಗಿ ಬಂದ್ವಿ ಐಸ್ಬರ್ಗ್ ಹತ್ರ. ಓ ಮೈ ಗಾಡ್, ಹೆಂಗಿರ್ಬೇಕಿದು ನೀವೇ ಯೋಚಿಸಿ. ಇದು ಇಷ್ಟು ದೂರದಿಂದ 20 ಫ್ಲೋರ್ ಉದ್ದ ಇದೆಯಂತೆ. ಅದು ಒಂದಲ್ಲ ಎರಡಲ್ಲ 20 ಫ್ಲೋರ್ ಉದ್ದ ಇದು ಐಸ್ಬರ್ಗ್ ಇರೋದು. ಎಷ್ಟಿದೆ ಚೂಪ್ ಆಗಿ ಗುರು, ಅಮೇಝಿಂಗ್, ಮೈಂಡ್ ಬ್ಲೋಯಿಂಗ್. ಅದು ಮೇಲ್ಗಡೆ ಇರೋದೆಲ್ಲ ಕರಗ್ತಾ ಇದೆ ಈಗ. ಓ ಚಿನ್ನು ಇಲ್ಲಿ, ಓ ಮೈ ಗಾಡ್, ಓ ಎಷ್ಟು ನೀಲಿ ಇದೆ ಗುರು. ಚಿನ್ನು ಅದೇನು ಹಂಗಿದೆ, ಅದು ಪೇಂಟ್ ಹಾಕಿರಂಗಿದೆ. ನನಗೆ ಇಷ್ಟು ನೀಲಿದೆ ಅಂತ ಅನ್ಕೊಂಡಿರಲಿಲ್ಲ ಗುರು ನಾನು. ಅಲ್ಲಿ ಗುಹೆ ಎಲ್ಲ ಐತೆ. ಕೊರ್ದಿ ಆಗಿರೋದು. ಅದೇನು ಗೊತ್ತಾ ಕಿರಣ, ಇದು ಏನು ಕಟ್ಟಾಗಿ ಬಿದ್ದಿದೆಯಲ್ಲ, ಅದು ಮೇಲ್ಗಡೆಯಿಂದ ಕಟ್ಟಾಗಿ ಬಿದ್ದಿರೋದಲ್ಲ ಅಂತ. ಇದು ಈ ಪೀಸ್ ಈ ಎರಡು ಪೀಸ್ಗಳು ಇದು ಕೆಳಗಡೆಯಿಂದ ಕಟ್ಟಾಗಿ ಬಿದ್ದಿರೋದು. ಅದಕ್ಕೋಸ್ಕರ ಅದು ಶೇಪ್ ಹಾಳಾಗಿಲ್ಲ. ಮೇಲ್ಗಡೆಯಿಂದ ಕಟ್ಟಾಗಿ ಬಿದ್ದಿರೋದು ಒಡೆದೋಗ್ಬಿಡ್ತಾವಂತೆ. ಓ ಮೈ ಗಾಡ್, ಓ ಅಲ್ಲಿ ಬಿದ್ದಿರೋದು ಕರ್ಗಿ. ನಾ ಹೇಳ್ತಿರೋ ಬ್ರೇಕ್ ಆಗುತ್ತೆ ಅಂತ. ಹೆಂಗೆ ಬಿತ್ತು ನೋಡಿದ ಅದು ಜೈಜಾಂಟಿಕ್ ಆಗಿ. ಓ ಅದು ನೋಡಿ, ಅದು ನನಗೆ ಎಷ್ಟು ನೀಲಿ ಇದೆ. ಅದು ಗುಹೆ ನೋಡಿದ್ರಾ ಹೆಂಗಿದೆ ಅಂತ. ಅದು ಹೆಂಗಿಷ್ಟು ನೀಲಿ ಆಗೋಕ್ಕೆ ಸಾಧ್ಯ ಅಂದರೆ, ಇದು ನೀಲಿ ಕಲರ್ ಬಿಟ್ಟು ಇನ್ನೆಲ್ಲ ಕಲರ್ನು ಇದು ಅಬ್ಸರ್ವ್ ಮಾಡುತ್ತಂತೆ. ನೀಲಿ ಕಲರನ್ನು ಮಾತ್ರ ರಿಫ್ಲೆಕ್ಟ್ ಮಾಡುತ್ತಂತೆ. ಸೊ ಅದಕ್ಕೆ ಹಿಂಗಾಗಿರೋದು. ಅದು ಹಾವು ಥರ ಇಲ್ವೋ ಚಿನ್ನೋದು, ಹಾವು ಥರ ಇದೆ, ಡೈಮಂಡ್ ಶೇಪು, ಹಾವು ಥರ. ನಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು ಶೇಪ್ ಅಲ್ವಾ. ಉಜಾಲ ಕಲರ್ ಇದೆ, ಉಜಾಲ. ಸೊ ನಾವು ಆ್ಯಕ್ಚುಲಿ ಐಸ್ ಬ್ರೇಕ್ ಆಗೋದು ಯಾವತ್ತೂ ನೋಡಿರಲಿಲ್ಲ. ನಾವು ವಿಡಿಯೋ ಮಾಡ್ತಾ ಇದ್ವಿ, ಟಕ್ಕದ ಬ್ರೇಕ್ ಆಗಿಬಿತ್ತು ಗೊತ್ತಾ. ಎಂಥ ಎಕ್ಸೈಟಿಂಗ್ ಆಗಿತ್ತು, ಸಖತ್ ಮಾತ್ರ ಒಳ್ಳೆ ಮೂಮೆಂಟ್ ಮಾತ್ರ ಇದು. ಏನನ್ಸುತ್ತೆ ಚಿನ್ನು? ಮೈಂಡ್ ಬ್ಲೂಡಿಂಗ್. ನಾನು ನೋಡಿದ್ದೆ ಎಷ್ಟೊಂದು ಗ್ಲೇಷಿಯರ್ಸ್ನೆಲ್ಲ ನೋಡಿದ್ದೆ ನಾನು. ಆದರೆ ಇಷ್ಟು ನೀಲಿ ಕಲರ್ ಇರೋದು, ಇಷ್ಟು ಬ್ಲೂ ಕಲರ್ ಇರೋದು ಎಲ್ಲೂ ನೋಡಿಲ್ಲ ನಾನು. ಸಾಕಾಗಿದೆ ಮಾತ್ರ. ಇನ್ನೂ ಮಳೆ ಬರಲಿ, ಇನ್ನು ಮಳೆ ನಿಂತಿದ್ದೀವಿ ಅಂದರೆ ಫುಲ್ಲು ನೆಂದೋಗ್ಬಿಡ್ತೀವಿ ಮಾತ್ರ. ಅದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು ನಮಗೆ. ಆವಾಗಿಂದ ನಿಲ್ಸಿದ್ದಾರೆ, ಮಳೆ ಬರ್ತಾ ಇದ್ದಾರೆ, ಎಲ್ಲರೂ ಒಳಗಡೆ ಇದ್ದಾರೆ, ನಾವು ಮಾತ್ರ ನೋಡ್ತಾನೆ ಇದ್ದೀವಿ. ಇದನ್ನ ಅಷ್ಟು ಅದ್ಭುತ ಅನ್ನಿಸ್ತಾ ಇದೆ. ಹಂಗೆ ಹೆಂಗೆ ತಿರುಗಿಸು, ಇದು ಕೊರ್ಕೊಂಡೋಗಿರೋದು ನೋಡು ಕಿರಣ. ಇಲ್ಲಿ ಅದು ಬೆಟ್ಟನ ಕೊರ್ಕೊಂಡೋಗಿರೋದು ನೋಡೋದು. ಇದು ಬಾಯ್ 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 ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್. ಅದ್ಭುತ ಗುರು. ಪ್ರಪಂಚದ ಅತಿ ದೊಡ್ಡ ಐಸ್ ಗ್ಲೇಷಿಯರ್ಗೆ ಸ್ವಾಗತ ಸುಸ್ವಾಗತ. ನೀವು ಕಣ್ಣಾಡಿಸಿ ದೂರದಷ್ಟು ಐಸ್ ಗ್ಲೇಷಿಯರ್ಸ್ ಕಾಣಿಸುತ್ತೆ ನಿಮಗೆ. ಒಂದು ಪ್ರಶ್ನೆ ಹೇಳ, ಎಷ್ಟು ಕಿಲೋಮೀಟರ್ ಇರ್ಬೋದು ಇದು? ಗೊತ್ತಿಲ್ಲಮ್ಮ. 250 ಕಿಲೋಮೀಟರ್ ಮೇಲಿದೆ ಇದು ಈ ಗ್ಲೇಷಿಯರ್ಸು. ಆ್ಯಕ್ಚುಲಿ ನೋಡಿ, ಇಲ್ಲಿ ಇವತ್ತು ವೆದರ್ ಇಲ್ಲಿದೆ, ಇನ್ನೊಂದು ಸ್ವಲ್ಪ ನಾಳೆ ಇಲ್ಲಿಗೆ ಹೋಗುತ್ತೆ. ನಾ ಹೇಳುವ ಬೆಳಗ್ಗೆಯಿಂದ ಫುಲ್ ಕಚಡ ವೆದರ್ ಇವತ್ತು ಇಲ್ಲಿರುತ್ತೆ ಗ್ರೀನಲ್ಲಿ ವೆದರು. ಇವತ್ತು ಒಂದು ಸ್ವಲ್ಪ ಎಕ್ಸ್ಟ್ರೀಮಕ್ಕೂ ಒಂದು ಸ್ವಲ್ಪ ಕಮ್ಮಿ ಇದೆ. ಓ ಮೈ ಗಾಡ್, ಓ ಏ ಚಿನ್ನು, ಅದೇ ಮನ್ನ ನಾವು ಬೋಟಲ್ಲಿ ಬಂದ್ವಲ್ಲ. ಅದೇ ಗೊತ್ತು ಕಿರಣ್. ನಾವೇನ್ ಮಾಡಿದ್ವಿ, ಬೋಟಿಂದ ಕೆಳಗಡೆಯಿಂದ ನೋಡಿದ್ವಿ ಆಯ್ತಾ. ಮೇಲ್ಗಡೆ ನೋಡಿ ಕಣ್ಣು ಹಾರಿಸಷ್ಟು ಎಷ್ಟು ದೂರದಿಂದ ಬರ್ತಾ ಇದೆ. ಓ ಮೈ ಗಾಡ್ ಅಲ್ವಾ. ಹಿಂಗೆ ನಾವು ಅದ್ರ ಹತ್ರನೇ ಹೋಗಿದ್ವಿ ಅಲ್ಲ. ಹೌದೌದು. ಬೋಟಲ್ಲಿ ಆಕ್ಚುಲಿ ಬೋಟಲ್ಲಿ ಹೋಗ್ದಿರೋರು ಏನ್ ಮಾಡ್ತಾರೆ, ಈ ತರ ಬಂದು ಬರೀ ವ್ಯೂವಿಂಗ್ ಪ್ಲಾಟ್ಫಾರ್ಮ್ ಇಂದ ಮಾತ್ರ ನೋಡ್ಕೊಂಡು ಹೋಗ್ತಾರೆ. ಓಕೆ 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 ಬೋಟಲ್ಲಿ ಹೋಗಿಲ್ದಿರೋರ್ಗೆ ಆಕ್ಚುಲಿ. ಓಕೆ, ಅದೇ ಅನ್ಕೊಂಡೆ ನಾನು, ಅದು ಹತ್ರನೇ ಹೋಗಿದ್ನಲ್ಲ ಬ್ಲೂ ಕಲರ್ ಲಗೂನ್ ಹತ್ರ ಅಂತ. ಗ್ಲೇಷಿಯರ್ ಪುಂಟ ಮರೀನೋ ಅಂತ. ಇದು 40 ಮೀಟ್ರು ಅಪ್ರಾಕ್ಸಿಮೇಟ್ ಹೈಟ್ ಇರೋದು. ಓ 1700 ಮೀಟ್ರು ನಡ್ಕೊಂಡು ಹೋಗ್ಬೋದು ಗುರು. 1700
ಅಂದರೆ ಒಂದು ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು. 40 ಮೀಟ್ರ್ ಹೈಟ್ ಇದೆ ಗುರು. ಇಲ್ಲಿಂದ ಎಷ್ಟು ಹೈಟಲ್ಲಿದೆ ಗುರು ಅದು. ಅಂದರೆ ಹಿಂದೆ ಹೋಗ್ತಾ ಹೋಗ್ತಾ ಎಷ್ಟು ತಿಕ್ಕಿರಬೇಕು, ಎಷ್ಟು ಡೀಪ್ ಇರಬೇಕು ಅದು. ಓ ಮೈ ಗಾಡ್, ಹೇಳಕ್ಕೆ ಅಸಾಧ್ಯ ಅಲ್ಲ ಕಿರಣ. ಹತ್ರದಿಂದ ನೋಡಿದ್ರು ಕೂಡ ಅಷ್ಟು ನಾವು ಹತ್ರ ಐಕ್ ಹೋಗಿ ಟಚ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಆದರೂ ಕೂಡ ದಾಹ ತೀರ್ತಾ ಇಲ್ಲ. ಎಲ್ಲೆಲ್ಲೋ ಬೀಳ್ತಿದೆ ಕಿರಣ, ಇಲ್ಲೇ ಬೀಳ್ತಾ ಇರೋದಲ್ಲ ಅದು ಆ್ಯಕ್ಚುಲಿ. ಎಲ್ಲೆಲ್ಲೋ ಕಟ್ಟಾಗಿ ಬೀಳ್ತಾ ಸೌಂಡ್ ಇಲ್ಲಿ ತನಕ ಬರ್ತಾ ಇದೆ. ಇಲ್ಲೊಂದು ನೋಡಿ ಹತ್ರ ಬಿದ್ದಿ ಹರ್ಕೊಂಡು ಹೋಯ್ತಾ ಇರ್ತದೆ ಐಸ್ಬರ್ಗ್. ಬಾಲಿ, ಮಲೇಷ್ಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ. ಇದೇ ಆಗಸ್ಟ್ 24ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಫ್ಲೈಟ್ಸು, 3 ಟೈಮ್ಸ್ ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು, ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಡ್ಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಅರ್ಜೆಂಟೀನಾದ ಎಲ್ ಕಫಾತೆ ಹಳ್ಳಿಯಲ್ಲಿ ದ ಎಂಡ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಏನಂತ ಗೊತ್ತಾ? ನೀವಿದು ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ದ ಎಂಡ್. ಇದಾದ್ಮೇಲೆ ಮುಂದಕ್ಕೆ ನಮಗೆ ಬರೀ ಐಸ್ ಗ್ಲೇಷಿಯರ್ಸ್ ಕಾಣಿಸುತ್ತೆ. ಎಷ್ಟು ದೊಡ್ಡದು! 250 ಕಿಲೋಮೀಟ್ರ್ ಹಿಂಗೆ ಹೋದರೆ ನಮ್ಗೆ ಐಸ್ ಗ್ಲೇಷಿಯರ್ಸ್ ಕಾಣಿಸುತ್ತೆ, ಮುಂದೆ ಏನೂ ಇಲ್ಲ. ಅದಕ್ಕೆ ಇದನ್ನು ಎಂಡ್ ಆಫ್ ದ ವರ್ಲ್ಡ್ ಅನ್ನೋದು. ಆಮೇಲೆ ಇದೇಂತ ಗೊತ್ತಾ? ಇಡೀ ಪ್ರಪಂಚಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದು. ನಾವು ನಿಮಗೆ ಐಸ್ಲ್ಯಾಂಡಲ್ಲಿ ತೋರಿಸಿದ್ದೀವಿ, ನಾರ್ವೆಲ್ಲಿ ತೋರಿಸಿದ್ದೀವಿ, ಗ್ಲೇಷಿಯರ್ಸ್ ಮೇಲೆ ಹೈಕ್ ಮಾಡಿರೋದು. ಅಲ್ಲೆಲ್ಲ ಏನು ಹೇಳ್ತಾ ಇದ್ದೀವಿ ನಿಮಗೆ? ಗ್ಲೋಬಲ್ ವಾರ್ಮಿಂಗಿಂದ ಐಸ್ಗಳು ಕರ್ಗೋಗ್ತಾ ಇದೆ ಗುರು, ಏನು ಹಿಂಗಾದರೆ ಹೆಂಗೆ ಕತೆ ಅಂತ. ಆದರೆ ಇಡೀ ಪ್ರಪಂಚದಲ್ಲಿ ಇದು ಒಂದೇ ಐಸ್ ಗ್ಲೇಷಿಯರು ಇನ್ನೂ ಜಾಸ್ತಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆಯಂತೆ. ಅದಕ್ಕೆ ಇದನ್ನು ಗೌರ್ಮೆಂಟ್ ಅವರಾಗಲಿ ಮತ್ತು ಯುನೆಸ್ಕೋ ಅವರಾಗಲಿ ಇಡೀ ಪ್ರಪಂಚ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿದೆ. ನಾವು ಎಷ್ಟು ದೂರ ಇದ್ದೀವಿ ನೋಡಿ, ಅದು ಒಂದೇ ಒಂದು ಮೂಲೆ ಪಾರ್ಟಿಗೆ ಮಾತ್ರ ನಮ್ಮನ್ನು ಬಿಡ್ತಾರೆ ಹೋಗೋಕ್ಕೆ, ಮುಂದೆ ಎಲ್ಲೂ ನಮ್ಗೆ ಹೋಗ್ಬಿಡಲ್ಲ. ಬಿಕಾಸ್ ಇಡೀ ಪ್ರಪಂಚದಲ್ಲಿ ಇದು ಒಂದೇ ಐಸ್ ಗ್ಲೇಷಿಯರ್ನ ಇಷ್ಟೊಂದು ಪ್ರೊಟೆಕ್ಟ್ ಮಾಡಿಕೊಂಡು ಕಾಪಾಡ್ಕೊತಿರೋದು. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಫ್ರೆಶ್ ವಾಟರ್ ಸೋರ್ಸ್ ಇರೋದು ಈ ಐಸ್ ಗ್ಲೇಷಿಯರ್ಸಿಂದ. ಅದಕ್ಕೆ ಇದು ಸಖತ್ ಇಂಪಾರ್ಟೆಂಟು ನಮ್ಮ ಪ್ರಪಂಚಕ್ಕೂ ಅಷ್ಟೇ. ನಾವೆಲ್ಲೋ ಪ್ರಪಂಚದಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತಿರ್ತೀವಿ, ಇದು ಹೆಂಗರು ನಮಗೆ ಇಂಪಾರ್ಟೆಂಟ್ ಅಂತೀವಲ್ಲ, ಅಲ್ಲ. ಗ್ಲೋಬಲ್ ವಾರ್ಮಿಂಗಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಇವಾಗ. ಆರ್ಟಿಫಿಷಿಯಲ್ ರೈನ್ ಬರ್ತಾ ಇದೆ, ಮಂಜುಗಡ್ಡೆ ಬೀಳ್ತಾ ಇದೆ, ಏನೇನೋ ಆಗ್ತಾ ಇದೆ ಭೂಮಿಯಲ್ಲಿ. ಆದರೆ ಇದು ಅಷ್ಟು ಇಂಪಾರ್ಟೆಂಟು ಐಸ್ ಗ್ಲೇಷಿಯರು ಇಡೀ ಮಾನವ ಸಮೂಹಕ್ಕೆ. ಬಾಯ್ ಗ್ಲೇಷಿಯರ್ಸ್. ಇನ್ನೂ ಸ್ವಲ್ಪ ದಿನ, ಇನ್ನೂ ವರ್ಷಾನುಗಟ್ಟಲೆ ಇರಿ. ಆ್ಯಕ್ಚುಲಿ ಇನ್ನು ಮುಂದಿನ ಪೀಳಿಗೆ ಕೂಡ ಕಾಣಿಸ್ಕೊಳಕ್ಕೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಇತ್ತು, ನಮಗೆ ಕಾಣಿಸ್ಕೊಳಕ್ಕೆ ಅದೃಷ್ಟ ಮಾಡಿದ್ದೀವಿ ನಾವು. ಸೊ ಅಷ್ಟೇ ಬೇಡ್ಕೊಳೋದು. ಆ್ಯಕ್ಚುಲಿ ಇದು ಬೆಳೀತಾ ಇರೋದ್ರಿಂದ ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳೋಕ್ಕೆ. ಬಾಯ್ ಅಡಿಯೋಸ್. ಪ್ರಪಂಚದ ಎಂಥ ಅದ್ಭುತ ಕ್ಷಣಗಳನ್ನ, ಎಂಥ ಅದ್ಭುತ ಜಾಗಗಳನ್ನ ನಮ್ಮ ಕನ್ನಡಿಗರಿಗೆ ತೋರಿಸ್ತಾ ಇರೋದೇ ನಮಗೊಂದು ಅದ್ಭುತ ಹೆಮ್ಮೆ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಗ್ತದೆ ಇಂಥ ಜಾಗಕ್ಕೆ ಬಂದು ಇಂಥ ಅದ್ಭುತವನ್ನು ತೋರ್ಸೋಕ್ಕೆ. ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಾವು ಕೇಳ್ಕೊಳ್ಳೋಣ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಅಂತ. ಯಾಕಂದರೆ ನಮಗೆ ಸಬ್ಸ್ಕ್ರೈಬ್ ಅಂತ ಆದರೆ ನಂಬರ್ಸಿಂದ ಯಾವತ್ತೂ ಇಲ್ಲ, ಬಟ್ ಇದು ನಮಗೆ ಒಂಥರ ಮೋಟಿವೇಶನ್ ಕೂಡ ಆಗುತ್ತೆ. ತುಂಬ ಜನ ಮನೆಯಲ್ಲಿ ಇರ್ತಾರೆ, ಎಂತಕ್ಕಂದರೆ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು, ಇಲ್ಲ ತುಂಬ ಕಾರಣಗಳಿರ್ತಾರೆ, ಇಲ್ಲ ಅವ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾರೆ, ಇಲ್ಲ ಜೀವನದಲ್ಲಿ ಏನೋ ಒಂದು ಕೆಟ್ಟ ಘಟನೆ ಆಗಿ ಮನೇಲಿ ಕೂತ್ಕೊಂಡು ಬೇಜಾರಾಗಿರ್ತಾರೆ. ಆದರೆ ನಮ್ಮ ವಿಡಿಯೋ ತೋರಿಸೋ ಮೂಲಕ ನಿಮಗೆಲ್ಲ ನಾವು ಸಂತೋಷ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಭೇಟಿ ಹೀಗೆ ಇರಲಿ ಮುಂದಿನ ವಿಡಿಯೋಲಿ. ಟಾಟಾ ಬಾಯ್.